ಇವತ್ತು ಚಿಕನ್ ಸಾಂಬಾರು ಮಾಡೋಣ. ಎಲ್ಲರೂ ಚಿಕನ್ ಸಾಂಬಾರು ಅಂದರೆ ಎಲ್ಲ ಮಸಾಲೆ ಚಿಕನ್ ಎಲ್ಲ ಹಾಕಿ ಹುರಿದು ಕುಕ್ಕರ್ ಕೂಗಿಸ್ಬಿಡ್ತಾರೆ. ಆದರೆ ಇವತ್ತು ನಾನು ಓಪನಲ್ಲೇ ಬೇರೆ ರೀತಿಯಲ್ಲೇ ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ನಂತರ 2 ದಪ್ಪ ಈರುಳ್ಳಿ, 1 ದಪ್ಪ ಗಡ್ಡೆ ಬೆಳ್ಳುಳ್ಳಿ, ನಂತರ 2 ಇಂಚು ಶುಂಠಿ ಮತ್ತು 6ರಿಂದ 7 ಮಂಡು ಕಟ್ಟಿದ ಮೆಣಸಿನ್ಕಾಯಿ. ನೀವು ಬೇಕಾದರೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕೋಬೋದು ಕಲರ್ ಬೇಕಂದರೆ. ಸೊ ಇಷ್ಟು ಹಾಕಿ ಹುರ್ಕೊಳ್ಳೋಣ. ಇದು ಮಸಾಲೆಗೆ ನಾನು ಹುರ್ಕೊತಾ ಇರೋದು. ಇಷ್ಟು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಮಿಕ್ಸಿ ರುಬ್ಕೊಳ್ಳೋಕ್ಕೆ ಅದಕ್ಕಿಂತ ಮುಂಚೆ 3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ಹಾಕ್ತಾ ಇಲ್ಲ. ಯಾವಾಗಲೂ ಅಷ್ಟೇ ಚಿಕನ್ಗೆ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ಆಮೇಲೆ ಹಾಕ್ಕೋಬೇಕು, ಆವಾಗಲೇ ಅದ್ರ ಟೇಸ್ಟೇ ಬೇರೆ ಬರುತ್ತೆ. ಈ ಮಸಾಲೆಗೆ ಚಕ್ಕೆ ಮತ್ತು ಲವಂಗ ಹಾಕ್ಕೊಳ್ಳೋಣ. ನಂತರ ಕೊತ್ತಂಬರಿ ಸೊಪ್ಪು, ಇದು ಅಷ್ಟೇ 1 ಕೈ ಹಿಡಿ ಅಷ್ಟು ಹಾಕೋಣ. ಕೊತ್ತಂಬರಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮತ್ತೊಂದು ಜಾರಿಗೆ 1/4 ಬಟ್ಲಷ್ಟು ತೆಂಗಿನಕಾಯಿ. ಯಾವಾಗಲೂ ಅಷ್ಟೇ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ಸ್ವಲ್ಪನೇ ಹಾಕಬೇಕು. ಜಾಸ್ತಿ ಹಾಕಿಬಿಟ್ರೆ ಅದು ಟೇಸ್ಟೇ ಬೇರೆ ಆಗಿಬಿಡುತ್ತೆ, ಚೆನ್ನಾಗೂ ಇರೋದಿಲ್ಲ ಚಿಕನ್ಗೆ, ಮತ್ತು ಅದು ಸ್ವೀಟು ಕೂಡ ಆಗಿಬಿಡುತ್ತೆ. ನೋಡಿ, ಅರ್ಧ kg ಅಷ್ಟು ಚಿಕನ್ಗೆ ಇವಾಗ ನಾನು ಮಸಾಲೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ. ಇವಾಗ ಬಾಣಲಿಗೆ 2 ಸ್ಪೂನ್ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ನಂತರ 1 ಅರ್ಧ ಈರುಳ್ಳಿ, ಇದು ನಾನು ಮಾಡ್ತಾ ಇರೋದು ಒಗ್ಗರಣೆದು ಸಾಂಬಾರಿಗೆ, ಇಷ್ಟು ಹಾಕಿ ಹುರ್ಕೊಳ್ಳೋಣ. ಮತ್ತು 1 ಹಿಡಿಯಷ್ಟು 1 ಕೈ ಹಿಡಿಯಾಗಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ ಸೊಪ್ಪು ಚೆನ್ನಾಗಿ ಫ್ರೈ ಆಗಬೇಕಿಲ್ಲ ಅಂದರೆ ಅದು ಕಹಿ ಆಗಿಬಿಡತ್ತೆ ಸಾಂಬಾರು. ಮತ್ತು ಇವಾಗ ನಾನು ಚಿಕನ್ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಮತ್ತು ಅರಿಶಿನ, ನಂತರ ಕೊತ್ತಂಬರಿ ಮತ್ತು ಟೊಮ್ಯಾಟೊ, ಅರ್ಧ ಟೊಮ್ಯಾಟೊ ಹಾಕಿ ಮುಚ್ಚಿಡೋಣ. ಸೊ ಚಿಕನ್ ಸ್ವಲ್ಪ ಬೆಂದಿದೆ, ನೀರೆಲ್ಲ ಬಿಟ್ಕೊತಾ ಇದೆ ನೋಡಿ. ಇದಕ್ಕೆ ನಾನು ಇವಾಗ ಒಂಚೂರು ಬಿಸಿನೀರು ಹಾಕ್ತೀನಿ. ನೀರು ಎಂತಕ್ಕೆ ಹಾಕ್ತೀನಿ ಅಂದರೆ ಚಿಕನಲ್ಲಿರೋ ರಸ ಎಲ್ಲ ಇಳಿಬೇಕು. ಚಿಕನಲ್ಲಿರೋ ರಸ ಇಳಿದ್ರೇ ಅದರ ಸ್ವಾದ ಚೆನ್ನಾಗಿ ಬರುತ್ತೆ, ಸಾಂಬಾರು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು 5 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ತೀನಿ. ನಂತರ ಇದಕ್ಕೆ ನಾನು ಮಸಾಲೆ ಹಾಕ್ತೀನಿ. ಇವಾಗ ಇದಕ್ಕೆ ನಾನು ಮಸಾಲೆ ಪದಾರ್ಥ ಹಾಕ್ತಾಯಿದ್ದೀನಿ, ಆದರೆ ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡಿಲ್ಲ ಅದನ್ನು ಮಾತ್ರ ಹಾಕ್ತಾಯಿದ್ದೀನಿ. ಇದು ಹಾಕ್ತಾ ಇಲ್ಲ. ಟೊಮ್ಯಾಟೊ ಮತ್ತು ತೆಂಗಿನಕಾಯಿ ಹಾಕ್ತಾ ಇಲ್ಲ, ಅದು ಲಾಸ್ಟಲ್ಲಿ ಹಾಕ್ತೀನಿ. 5ರಿಂದ 10 ನಿಮಿಷ ಚಿಕನ್ ಬೇಯಲಿ. ನಲ್ಲೇ ಚಿಕನ್ ಬೇಯಬೇಕು. ಒಂದು 5-6 ನಿಮಿಷ ಆದಮೇಲೆ ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಸಾಂಬಾರು. ಇವಾಗ ತೆಂಗಿನಕಾಯಿ ಮತ್ತು ಟೊಮ್ಯಾಟೊ ರುಬ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಯಾವಾಗಲೂ ಕೂಡ ಅದು ಲಾಸ್ಟಲ್ಲಿ ಹಾಕಿ ಕುದಿಸ್ಬೇಕು. 2-3 ನಿಮಿಷ ಕುದ್ರೆ ಸಾಕು, ಚಿಕನ್ ಸಾಂಬಾರು ರೆಡಿ. ಚಿಕನ್ ಸಾಂಬಾರು ಕೂಡ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಕೂಡ ಈ ರೆಸಿಪಿ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ.